ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವೆನೆಜುಲಾದಲ್ಲಿ ಅಮೆರಿಕ ಮಾಡಿದ ದಾಳಿ ಹಾಗೂ ಅಧ್ಯಕ್ಷ ಮಡುರೋ ಬಂಧನದ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗಿವೆ. ರಷ್ಯಾ ಹಾಗೂ ಚೈನಾಗಳು ಅಮೆರಿಕದ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರೆ ಅಮೆರಿಕ ಇದನ್ನು ಕಾನೂನುಬದ್ಧ ಪ್ರಕ್ರಿಯೆ ಅಂತ ಸಮರ್ಥಿಸಿಕೊಂಡಿದೆ. ಹಾಗೆ ಭದ್ರತಾ ಮಂಡಳಿಯ 5 ಶಾಶ್ವತ ಸದಸ್ಯರ ಪೈಕಿ ಅಮೆರಿಕ, ಫ್ರಾನ್ಸ್ ಹಾಗೂ ಬ್ರಿಟನ್ಗಳು ವೆನೆಜುಲಾ ದಾಳಿಯನ್ನ ಸಮರ್ಥಿಸಿಕೊಂಡ್ರೆ ಚೈನಾ ಹಾಗೂ ರಷ್ಯಾಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಜೊತೆಗೆ ಇನ್ನುಳಿದ 10 ನಾನ್ ಪರ್ಮನೆಂಟ್ ಮೆಂಬರ್ಗಳು ಸೇರಿ 15 ದೇಶಗಳ ಪೈಕಿ 9 ದೇಶಗಳು ಅಮೆರಿಕದ ಕೃತ್ಯವನ್ನು ಖಂಡಿಸಿವೆ. ಹಾಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಕೂಡ ಅಮೆರಿಕದ ಈ ಕೃತ್ಯದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ವೆನೆಜುಲಾಗೆ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ವಿಶ್ವಸಂಸ್ಥೆ ಮತ್ತು ಭದ್ರತಾ ಮಂಡಳಿ ಅನ್ನೋ ನಾಟಕದ ಕಂಪನಿಗಳಲ್ಲಿ ಏನೆಲ್ಲ ಆಯಿತು, ಬನ್ನಿ ನೋಡೋಣ. ಗೆಳೆಯರೆ, ವೆನೆಜುಲಾದಿಂದ ಬಂಧಿಸಿ ಕರೆತರಲಾದ ಅಧ್ಯಕ್ಷ ಮಡುರೋ ಅವರನ್ನ ಅಮೆರಿಕ ಮ್ಯಾನ್ಹಟನ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿತು. ಅಲ್ಲವರ ಮೇಲೆ ಹೊರಿಸಲಾದ ಮಾದಕ ದ್ರವ್ಯಗಳ ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಮಡುರೋ ಹಾಗೂ ಆತನ ಪತ್ನಿ ಇಬ್ಬರು ತಾವು ನಿರ್ದೋಷಿಗಳು, ವಿನಾಕಾರಣ ತಮ್ಮ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಮತ್ತು ಅಕ್ರಮವಾಗಿ ಬಂಧಿಸಿ ಕರೆತರಲಾಗಿದೆ ಅಂತ ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗೆ ಅಮೆರಿಕದಲ್ಲಿ ಮಡುರೋ ವಿರುದ್ಧ ವಿಚಾರಣೆ ಆರಂಭಗೊಂಡಿರೋ ಬೆನ್ನಲ್ಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕದ ವೆನೆಜುಲಾ ಮೇಲಿನ ದಾಳಿಯ ಬಗ್ಗೆ ರಷ್ಯಾ ಹಾಗೂ ಚೈನಾಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿವೆ. ಈ ಘಟನೆಯನ್ನ ಒಂದು ದೇಶದ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ ಅಂತ ಹೇಳಿರೋ 2 ಶಾಶ್ವತ ಸದಸ್ಯ ದೇಶಗಳು ತಕ್ಷಣ ಮಡುರೋ ಅವರನ್ನ ಅಮೆರಿಕ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿವೆ. ಇಲ್ಲಿ ಅಮೆರಿಕ ಜಗತ್ತಿನ ಸೂಪರ್ ಜಡ್ಜ್ ತರ ವರ್ತಿಸ್ತಾ ಇರೋದು ಸರಿಯಲ್ಲ. ಈ ಘಟನೆ ಇಡೀ ಜಗತ್ತನ್ನ ಕಾನೂನು ಬಾಹಿರ ಸ್ಥಿತಿಗೆ ತಗೊಂಡು ಹೋಗುತ್ತೆ ಅಂತ ರಷ್ಯಾ ಹೇಳಿದ್ರೆ, ಬ್ರೆಜಿಲ್, ಚೈನಾ, ಕೊಲಂಬಿಯಾ, ಕ್ಯೂಬಾ, ಎರಿತ್ರಿಯಾ, ಮೆಕ್ಸಿಕೋ, ಸೌತ್ ಆಫ್ರಿಕಾ ಮತ್ತು ಸ್ಪೇನ್ಗಳು ಕೂಡ ಈ ಘಟನೆಯನ್ನು ವೆನೆಜುಲಾದ ಸಾರ್ವಭೌಮತ್ವದ ಮೇಲೆ ಮಾಡಲಾದ ದಾಳಿ ಅಂತ ಕರೆದಿವೆ. ಹಾಗೆ ಟ್ರಂಪ್ ಅವರ ಈ ಕಾರ್ಯಾಚರಣೆಯನ್ನು ಮುಕ್ತ ಕಂಠದಿಂದ ಖಂಡಿಸುವ ಕೆಲಸವನ್ನು ಮಾಡಿವೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕ ತನ್ನ ಕೃತ್ಯವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸಮರ್ಥಿಸಿಕೊಳ್ಳೋದಕ್ಕೆ ನಿಲ್ತು. ಅಮೆರಿಕದ ಪ್ರತಿನಿಧಿ ಮೈಕ್ ವಾಟ್ಸ್, ಅಮೆರಿಕ ವೆನೆಜುಲಾ ಮೇಲೆ ಆಕ್ರಮಣ ಮಾಡಿಲ್ಲ, ಇದು ಯುದ್ಧದ ಕೃತ್ಯನೂ ಅಲ್ಲ, ನಾವು ಕಾನೂನು ಪ್ರಕಾರ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಅಲ್ಲಿನ ಅನಧಿಕೃತ ಅಧ್ಯಕ್ಷ ಮಡುರೋ ಅಮೆರಿಕಾಗೆ ಮಾದಕ ಪದಾರ್ಥಗಳ ಪ್ರಕರಣದಲ್ಲಿ ಮೋಸ್ಟ್ ವಾಂಟೆಡ್ ಕೂಡ ಆಗಿದ್ದ, ಹೀಗಾಗಿ ಆತನನ್ನು ಬಂಧಿಸಲಾಗಿದೆ ಅಂತ ವಾಟ್ಸ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಇದು ಯುದ್ಧ ಅಲ್ಲ, ನಾವು ಪದೇ ಪದೇ ಅವರಿಗೆ ತಿದ್ದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ವಿ ಅಂತ ಹೇಳಿರೋ ವಾಟ್ಸ್, ಅಮೆರಿಕ ಸ್ಯಾಂಕ್ಷನ್ ವಿಧಿಸುವ ಮೂಲಕ, ಮಾತುಕತೆಗಳಿಗೆ ಅವಕಾಶವನ್ನು ಕಲ್ಪಿಸುವ ಮೂಲಕ ಮಡುರೋಗೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತು ಅಂತ ಹೇಳಿದ್ದಾರೆ. ಮಡುರೋ ವೆನೆಜುಲಾದ ಅಧಿಕೃತ ಅಧ್ಯಕ್ಷರಾಗಿರಲಿಲ್ಲ, ಅವರು ಚುನಾವಣಾ ಅಕ್ರಮಗಳ ಮೂಲಕ ಅಧಿಕಾರಕ್ಕೆ ಬಂದರು ಅನ್ನೋದು ಅಲ್ಲಿ ಅಮೆರಿಕ ಮಾಡ್ತಾ ಇರೋ ವಾದ. ಹೀಗಾಗಿ ಅಧಿಕಾರ ಹಸ್ತಾಂತರಕ್ಕೆ ಅವರಿಗೊಂದು ಅವಕಾಶವನ್ನು ಕೊಡಲಾಗಿತ್ತು. ಅಲ್ಲಿನ ರಾಜಕೀಯ ಪರಿವರ್ತನೆಗೆ ಸಮಯಾವಕಾಶ ಕೊಡೋದಾಗಿ ಹೇಳಲಾಗಿತ್ತು. ಮಡುರೋಗೆ ವೆನೆಜುಲಾದಿಂದ ಸುರಕ್ಷಿತವಾಗಿ ಹೊರ ಹೋಗೋ ಅವಕಾಶದ ಭರವಸೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಅದ್ಯಾವುದನ್ನು ಅವರು ಬಳಸಿಕೊಳ್ಳಲಿಲ್ಲ ಅನ್ನೋದು ಅಮೆರಿಕ ಕೊಡ್ತಾ ಇರೋ ಸಮರ್ಥನೆ. ಹಾಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇಲ್ಲಿ ಸಮಸ್ಯೆ ತೀವ್ರವಾಗೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳಿರೋ ವಾಟ್ಸ್, ನಾವು ವೆನೆಜುಲಾ ಮೇಲೆ ಆಕ್ರಮಣವನ್ನೂ ಮಾಡಲಿಲ್ಲ, ಅದನ್ನು ಆಕ್ರಮಿಸಿಕೊಳ್ಳೋದಕ್ಕೂ ಹೋಗಲಿಲ್ಲ, ನಾವು ಮಾಡಿದ್ದು ಯುದ್ಧನೂ ಅಲ್ಲ, ಅದು ಕೇವಲ ಒಂದು ಕಾರ್ಯಾಚರಣೆ, ನಿರ್ದಿಷ್ಟ ಕಾರ್ಯಾಚರಣೆ ಅಷ್ಟೇ. ವೆನೆಜುಲಾದಲ್ಲಿ ಮಡುರೋ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿದ್ವು. ಅಲ್ಲಿನ ಜನ ವಿಪರೀತ ಪ್ರಮಾಣದಲ್ಲಿ ಅಮೆರಿಕಾಗೆ ಹಾಗೂ ಅಕ್ಕಪಕ್ಕದ ದೇಶಗಳಿಗೆ ವಲಸೆ ಹೋಗ್ತಾ ಇದ್ರು, ಮಾನವ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ವು. ಈ ಕಾರಣಕ್ಕೆ ಅಲ್ಲೊಂದು ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು ಅಂತ ಹೇಳೋ ಮೂಲಕ ಅಮೆರಿಕ ಯಥಾ ಪ್ರಕಾರ ತನ್ನನ್ನು ತಾನು ಜಾಗತಿಕ ಸಮಸ್ಯೆಗಳನ್ನು ಬಗೆಹರಿಸುವ ಮಸೀಹ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ಇನ್ನು ಗೆಳೆಯರೆ, ಚೈನಾ ಹಾಗೂ ರಷ್ಯಾಗಳು ವೆನೆಜುಲಾ ಪರ ಮಾತಾಡೋದಕ್ಕೆ ಕಾರಣ ಕೂಡ ಇದೆ. ವೆನೆಜುಲಾ ರಷ್ಯಾ ಜೊತೆ ನಿಕಟ ಸಂಬಂಧಗಳನ್ನು ಇಟ್ಕೊಂಡಿತ್ತು, ರಷ್ಯಾದ ವ್ಯಾಪಾರ ಪಾಲುದಾರ ಕೂಡ ಆಗಿತ್ತು. ಇನ್ನು ಚೈನಾ ವೆನೆಜುಲಾಗೆ ಅಪಾರ ಪ್ರಮಾಣದ ಸಾಲಗಳನ್ನು ಕೊಟ್ಟಿದೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಕೂಡ ವೆನೆಜುಲಾ ಸಹಿ ಮಾಡಿತ್ತು. ಇನ್ನು ಅಮೆರಿಕ ದಾಳಿ ಮಾಡಿದ ಸಂದರ್ಭದಲ್ಲಿ ವೆನೆಜುಲಾದಲ್ಲಿ ವಿಫಲವಾಗಿದ್ದು ಕೂಡ ಚೈನಾದ ಏರ್ ಡಿಫೆನ್ಸು, ಸ್ಟೆಲ್ತ್ ಹಂಟರ್ ಅಂತ ಚೈನಾ ಹೇಳಿಕೊಳ್ಳುವ JY-27 ರಡಾರುಗಳು, ಈ ಥರದ ಆಯುಧಗಳೇ. ಇನ್ನು ಈಗ ಮಡುರೋ ಬಂಧನ ಚೈನಾದ ಹೂಡಿಕೆಗಳನ್ನು ಕೂಡ ಕತ್ತಲಲ್ಲಿಡುತ್ತೆ. ಹೀಗಾಗಿ ಚೈನಾ ವೆನೆಜುಲಾ ಮೇಲೆ ಅಮೆರಿಕ ಮಾಡಿದ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತಾ ಇದೆ.
ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯಾರು ಏನೇ ಖಂಡನೆ ಮಂಡನೆಗಳನ್ನು ಮಾಡಿದರೂ ಕೂಡ ಅಮೆರಿಕಾಗೆ ಅಲ್ಲಿ ವೀಟೋ ಇದೆ. ಹೀಗಾಗಿ ಅವರ ಖಂಡನೆಗಳು ಅಥವಾ ಬೇರೆ ನಿರ್ಣಯಗಳು ಅಮೆರಿಕಾದ ವಿರುದ್ಧ ಇದ್ರೆ ಅವರು ವೀಟೋ ಚಲಾವಣೆ ಮಾಡ್ಕೋತಾರೆ. ಗೆಳೆಯರೆ, 5 ಪರ್ಮನೆಂಟ್ ಮೆಂಬರ್ಗಳಿವೆ ನೋಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ. ಅದರಲ್ಲಿ ರಷ್ಯಾ, ಚೈನಾ ಮತ್ತು ಅಮೆರಿಕ ಈ 3 ದೇಶಗಳು ಕೂಡ ನಾನಾ ದೇಶಗಳ ಮೇಲೆ ದಾಳಿ ಮಾಡುವುದು, ವರ್ಲ್ಡ್ ಆರ್ಡರನ್ನು ಬದಲಾಯಿಸುವ ಮತ್ತು ಆಧಿಪತ್ಯದ ಸಮರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗಿಯಾಗ್ತಲೇ ಇರುತ್ತವೆ ಮತ್ತು ಭದ್ರತಾ ಮಂಡಳಿಯಲ್ಲಿ ತಮ್ಮ ವಿರುದ್ಧ ಯಾವ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗದ ಹಾಗೆ ವಿಟೋ ಚಲಾವಣೆಯನ್ನು ಕೂಡ ಮಾಡುತ್ತವೆ. ಅಟ್ಲೀಸ್ಟ್ ಅಲ್ಲಿ ಯಾವ ದೇಶದ ಮೇಲೆ ಆರೋಪ ಇದೆಯೋ ಆ ದೇಶವನ್ನು ಕನಿಷ್ಠ ಆ ಆರೋಪಕ್ಕೆ ಸಂಬಂಧಿಸಿದಂತೆ ವಿಟೋದಿಂದ ಹೊರಗಿಡೋ ಅವಕಾಶ ಕೂಡ ಅಲ್ಲಿಲ್ಲ. ಹೀಗಾಗಿ ಭದ್ರತಾ ಮಂಡಳಿ ಅನ್ನೋದು ಒಂಥರ ಕುರಿಗಳನ್ನು ಕಾಯೋದಕ್ಕೆ ತೋಳಗಳನ್ನು ನೇಮಕ ಮಾಡಿದಂತೆ ಕಾಣುತ್ತೆ. ಅದೊಂದು ನಾಟಕ ಮಂಡಳಿಯ ಹಾಗೇ ಗೋಚರ ಆಗತ್ತೆ. ಇನ್ನು ವಿಶ್ವಸಂಸ್ಥೆ ಬಿಡಿ, ಅದರ ಬಗ್ಗೆ ಮಾತಾಡೋದು ಬೇಡ. ಅದರ ಮಾತನ್ನು ಯಾರು ಕೇಳೋದು ಇಲ್ಲ, ಅದು ಇದ್ದು ಇಲ್ಲದಂತೆ. ಇನ್ನು ಗೆಳೆಯರೆ, ಇಲ್ಲಿ ಅಮೆರಿಕನ ಸಮರ್ಥನೆ ಮಾಡಿಕೊಂಡಿರೋ ವಾರ್ಡ್ಸ್ ಈ ಘಟನೆಯನ್ನು 1989ರಲ್ಲಿ ಪನಾಮಾ ಅಧ್ಯಕ್ಷ ಎಮಾನ್ಯುಯಲ್ ನೊರೆಗಾ ಅವರನ್ನು ಬಂಧಿಸಿದ ಘಟನೆಗೆ ಹೋಲಿಕೆ ಮಾಡಿದ್ದಾರೆ. ಅವತ್ತು ಕೂಡ ಅಮೆರಿಕ ಪನಾಮಾದಲ್ಲಿ ಇದೇ ಥರದ ಕೃತ್ಯವನ್ನು ಮಾಡಿತು. ಅಲ್ಲಿನ ಅಧ್ಯಕ್ಷ ನೊರೆಗಾ ಅವರ ಮೇಲೆ ಮಾನವ ಕಳ್ಳ ಸಾಗಾಣಿಕೆ, ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ, ಮನಿ ಲಾಂಡ್ರಿಂಗ್ ಮುಂತಾದ ಆರೋಪಗಳನ್ನು ಹೊರಿಸಲಾಗಿತ್ತು. ಪನಾಮಾದಲ್ಲಿನ ಅಮೆರಿಕದ ಪ್ರಜೆಗಳ ಮೇಲೆ ದಾಳಿಗಳಾಗ್ತಾ ಇದ್ವು. ಹೀಗಾಗಿ ಆಪರೇಷನ್ ಜಸ್ಟ್ ಕಾಸ್ ಅನ್ನೋ ಹೆಸರಿನ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದ ಅಮೆರಿಕ ಎಮಾನ್ಯುಯಲ್ ನೊರೆಗಾ ಅವರನ್ನು ಬಂಧಿಸಿ ಅಮೆರಿಕದ ನ್ಯಾಯಾಲಯಕ್ಕೆ ಹಾಜರುಪಡಿಸಿತು ಮತ್ತು ಅಲ್ಲಿ ಆತನಿಗೆ 40 ವರ್ಷಗಳ ಅವಧಿಯ ಶಿಕ್ಷೆಯನ್ನು ವಿಧಿಸಲಾಯಿತು. ಆನಂತರ ಅದನ್ನು 14 ವರ್ಷಗಳಿಗೆ ಇಳಿಕೆ ಮಾಡಿದರು. ಅದಾದ ಮೇಲೆ ಎಮಾನ್ಯುಯಲ್ ಅವರನ್ನು ಫ್ರಾನ್ಸ್ಗೆ ಹಸ್ತಾಂತರ ಮಾಡಲಾಯಿತು. ಅಲ್ಲಿ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ನಂತರ ಅವರನ್ನು 2011ರಲ್ಲಿ ಪನಾಮಾಗೆ ಹಸ್ತಾಂತರ ಮಾಡಿದರು. ಅಲ್ಲಿ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣದಲ್ಲಿ ನೊರೆಗಾ ಅವರಿಗೆ ಶಿಕ್ಷೆ ಆಯಿತು. ಆತ 2017ರಲ್ಲಿ ಕೊನೆಯುಸಿರೆಳೆದರು. ಇನ್ನು ಅಮೆರಿಕ ಇಂಥ ದಾಳಿಗಳನ್ನು ಮಾಡ್ತಾ ಇರೋದು ಕೂಡ ಇದು ಮೊದಲು ಅಲ್ಲ, ಇದು ಕೊನೆ ಕೂಡ ಅಲ್ಲ. ಪನಾಮಾ ಅಧ್ಯಕ್ಷರನ್ನು ಬಂಧಿಸಿದ ಹಾಗೆ ಹಾಂಡರಸ್ ಅಧ್ಯಕ್ಷರನ್ನು ಕೂಡ 2021ರಲ್ಲಿ ಅಮೆರಿಕ ಬಂಧನಕ್ಕೀಡು ಮಾಡಿತು. ಆತನ ಮೇಲೆ ಹೊರಿಸಲಾಗಿದ್ದು ಕೂಡ ಇದೇ ಥರದ ಮಾದಕ ಪದಾರ್ಥಗಳಿಗೆ ಸಂಬಂಧಪಟ್ಟ ಪ್ರಕರಣ. ಅವತ್ತಿಗೆ ಹಾಂಡುರಾಸ್ ಅಧ್ಯಕ್ಷರಾಗಿದ್ದ ಜುಯಾನ್ ಒರ್ಲ್ಯಾಂಡೋ ಮಾದಕ ಪದಾರ್ಥಗಳ ಕಾರ್ಟೆಲ್ಗಳಿಂದ ಹಣ ಪಡೆದು ಅದನ್ನು ಅಮೆರಿಕಾಗೆ ಕಳ್ಳ ಸಾಗಾಣಿಕೆ ಮಾಡೋದಕ್ಕೆ ನೆರವು ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಅವ್ರ ಮೇಲೆ ಹೊರಿಸಲಾಗಿತ್ತು. ಆದರೆ ಹಾಂಡುರಾಸ್ ಮೇಲೆ ಅಮೆರಿಕ ನೇರವಾಗಿ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಅಮೆರಿಕಾದ ಆದೇಶದಂಥ ಮನವಿಯ ಮೇರೆಗೆ ಅಲ್ಲಿನ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಒರ್ಲ್ಯಾಂಡೋ ಅವರನ್ನ ವಶಕ್ಕೆ ಪಡೆದು ಅಮೆರಿಕಾಗೆ ಹಸ್ತಾಂತರ ಮಾಡಿತು. ಅವರ ಬಗ್ಗೆ ಕೂಡ ಅಮೆರಿಕದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತು. 2024ರಲ್ಲಿ ಆತನಿಗೆ 45 ವರ್ಷಗಳ ಶಿಕ್ಷೆಯನ್ನು ಘೋಷಣೆ ಮಾಡಲಾಯಿತು. ಇದೆಲ್ಲ ಆಗಿದ್ದು ಅಮೆರಿಕಾದಲ್ಲಿ ಬಿಡನ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ. ಆ ನಂತರ ಅಲ್ಲಿ ಸರ್ಕಾರ ಬದಲಾಯಿತು. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ 2025ರಲ್ಲಿ ಒರ್ಲ್ಯಾಂಡೋ ಅವರಿಗೆ ಅಧ್ಯಕ್ಷ ಟ್ರಂಪ್ ಕ್ಷಮಾದಾನ ನೀಡಿದರು, ಬಿಡುಗಡೆಯನ್ನು ಕೂಡ ಮಾಡಿದರು. ಈ ಒರ್ಲ್ಯಾಂಡೋ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ವಲಸೆಗಳು ಹಾಗೂ ಮಾದಕ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಟ್ರಂಪ್ಗೆ ಸಹಾಯ ಮಾಡಿದ್ರಂತೆ. ಟ್ರಂಪ್ ಜೊತೆ ಆತನಿಗೆ ಸ್ನೇಹ ಆಯಿತು. ಹೀಗಾಗಿ ಈ ಬಂಧನವನ್ನ ರಾಜಕೀಯ ಪ್ರೇರಿತ ಅಂತ ಟ್ರಂಪ್ ಕರೆದ್ರು. ಹಾಂಡುರಾಸ್ ಅಲ್ಲಿ ಅಧಿಕಾರ ಪಲ್ಲಟ ಮಾಡೋದಕ್ಕಾಗಿ ಈ ಒರ್ಲ್ಯಾಂಡೋನನ್ನ ವಿನಾಕಾರಣ ಬಂಧಿಸಲಾಯಿತು ಅಂತ ಹೇಳಿದ ಟ್ರಂಪ್ ಬಿಡನ್ ಸರ್ಕಾರವನ್ನು ಈ ವಿಷಯದಲ್ಲಿ ತಪ್ಪಿತಸ್ಥ ಅಂತ ಹೇಳಿ ಒರ್ಲ್ಯಾಂಡೋ ಬಿಡುಗಡೆಗೆ ಆದೇಶವನ್ನು ಕೊಟ್ಟರು. ಇನ್ನು ಈಗ ಅದೇ ಥರದ ಆರೋಪಗಳನ್ನೇ ನಿಕೋಲಸ್ ಮಡುರೋ ಮೇಲೆ ಕೂಡ ಅಮೆರಿಕ ಹೊರಿಸಿದೆ. ಆತನನ್ನು ಆತನ ದೇಶಕ್ಕೆ ನುಗ್ಗಿ ಹೊತ್ತು ತರಲಾಗಿದೆ. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಅಮೆರಿಕ ಇಲ್ಲಿ ಉಲ್ಲಂಘನೆ ಮಾಡಿದೆ. ಆದರೆ ಅದು ಅಮೆರಿಕ, ಅಲ್ಲಿ ತಾಕತ್ತಿದೆ, ಅವ್ರ ಕೈಯಲ್ಲಿ ವೀಟೋ ಇದೆ, ಡಾಲರ್ ಇದೆ, ಎಲ್ಲದಕ್ಕೂ ಹೆಚ್ಚಾಗಿ ಭಂಡತನ ಇದೆ. ಇನ್ನು ರಷ್ಯಾ ಚೈನಾಗಳು ಕೂಡ ಅವಕಾಶ ಸಿಕ್ಕರೆ ಇನ್ನೂ ಸ್ವಲ್ಪ ಶಕ್ತಿ ಹೆಚ್ಚಾದರೆ ಇದೇ ಥರದ ಕೆಲಸಗಳನ್ನೇ ಮಾಡ್ತಾರೆ. ವಿಶ್ವಸಂಸ್ಥೆ ಅನ್ನೋದು ಹಲ್ಲಿಲ್ಲದ ಹಾವು. ಸೊ ಮೈಟ್ ಈಸ್ ಆಲ್ವೇಸ್ ರೈಟ್ ಅನ್ನೋ ಅರಣ್ಯ ನ್ಯಾಯ ಮುಂದೆ ಕೂಡ ಜಗತ್ತಲ್ಲಿ ನಡೀತಾ ಹೋಗುತ್ತೆ. ಇದು ಗೆಳೆಯರೆ ವೆನೆಜುವೆಲಾದ ವಿಷಯದಲ್ಲಿ ಭದ್ರತಾ ಮಂಡಳಿಯಲ್ಲಾದ ಖಂಡನೆ ಮಂಡನೆಗಳ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.